ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇದು ನಾರ್ಮಲ್ ರೂಟೀನ್ ಡೇ ವ್ಲಾಗ್ ಆಗಿರುತ್ತೆ. ಅಂದರೆ ಈ ವ್ಲಾಗಲ್ಲಿ ನಾನು ಸಿಂಪಲ್ಲಾಗಿ ನಮ್ಮ ಗಾರ್ಡನಲ್ಲಿ ಏನೇನು ಕೆಲಸ ನಡೀತಿದೆ ಅನ್ನೋದ್ರ ಬಗ್ಗೆ, ಹಾಗೆಯೇ ಯಾವ್ಯಾವ ಥರ ಸೊಪ್ಪಲ್ಲಿ ಏನೇನು ಅಡುಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಥರ ರೆಸಿಪಿನ ನಾನು ಶೇರ್ ಮಾಡ್ತಾ ಇಲ್ಲ. ಹಾಗೆಯೇ ಬೆಣ್ಣೆಯಿಂದ ತುಪ್ಪನ ಹೇಗೆ ಮಾಡೋದು ಮತ್ತು ಯಾವ್ಯಾವ ಬೆಣ್ಣೆಯಿಂದ ತುಪ್ಪ ಯಾವ್ಯಾವ ಥರ ಆಗುತ್ತೆ, ಎಷ್ಟು ಕ್ವಾಂಟಿಟಿಯಲ್ಲಿ ಆಗುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಮೊದಲ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಮೊದಲಿಗೆ ಮಾರ್ನಿಂಗ್ ನಾನು ಎದ್ದೇಳೋದಕ್ಕೂ ಮುಂಚೆ ನಮ್ಮ ಸೊಪ್ಪನ್ನ ತೊಗೊಂಡು ಬಂದಿಟ್ಟಿದ್ರು. 4-5 ಕಟ್ ಸೊಪ್ಪನ್ನ ತೊಗೊಬಿಟ್ಟಿದ್ರು. ನೋಡಿ, ಇದು ದಂಟಿನ ಸೊಪ್ಪು. ಇದಕ್ಕೆ 5 ರೂಪೀಸ್ ಅಷ್ಟೇ. ಹಳ್ಳಿಲಿ ಎಷ್ಟು ಕಡಿಮೆ ರೇಟಿಗೆ ಕೊಡ್ತಾರೆ ಅಂತ. ಇದು ಒಂದು ದಂಟಿನ ಸೊಪ್ಪೆ ತೊಗೊಂಡಿದ್ದಾರೆ. ಕಿರಿಕಿರೆ ಏನೋ ಖಾಲಿಯಾಗಿತ್ತು ಅಂತ ಹೇಳಿ ಇದೇ ಸೊಪ್ಪನ್ನು ತೊಗೊಂಡಿದ್ದಾರೆ. ಮತ್ತು ಇದು ಪಾಲಕ್ ಸೊಪ್ಪು. ಪಾಲಕ್ ಏನು ಅಷ್ಟೊಂದು ಚೆನ್ನಾಗಿಲ್ಲ ನೋಡಿ, ಅದು ಮಾರು ಕೂಡ ಬಂದುಬಿಟ್ಟಿದೆ ಅಂತ ಅನಿಸುತ್ತೆ, ಹುಳ ಆಗಿದೆ. ಮೆಂತ್ಯ ಸೊಪ್ಪು ಇದಕ್ಕೆ 10 ರೂಪಾಯಿ ಅಂತೆ. ಮೆಂತ್ಯ ಸೊಪ್ಪು ಆಲ್ವೇಸ್ ಯಾವಾಗಲೂ ರೇಟ್ ಜಾಸ್ತಿನೇ ಇರುತ್ತೆ. ಇದು ಕೊತ್ತಂಬರಿ. ಅಂಗಡಿಯಲ್ಲಿ ತೊಗೊಂಡು ಬಂದರೆ ಒಂದು 2 ರೆಕ್ಕೆಗೆ 10 ರೂಪೀಸ್ ಹೇಳ್ತಾರೆ. 10 ರೂಪೀಸ್ಗೆ ಇಲ್ಲಿ ಇಷ್ಟೊಂದು ಸೊಪ್ಪು ಕೊಟ್ಟಿದ್ದಾರೆ. ಹಾಗೆ ಇದು ಸಬ್ಬಕ್ಕಿ ಸೊಪ್ಪು. ಇಷ್ಟು ಚಿಕ್ಕ ಸೊಪ್ಪು ಕೂಡ 10 ರೂಪಾಯಿ. ಎಲ್ಲನೂ ಒಂದು ಬ್ಯಾಸ್ಕೆಟ್ಗೆ ಎತ್ತಿ ಹಾಕ್ಕೊಂಡೆ. ಇನ್ನೂ ಅದನ್ನು ಬಿಡಿಸಿ ತೊಳಿಬೇಕು. ಹಾಗೆಯೇ ತೆಂಗಿನಕಾಯಿ ಮತ್ತು ಕೊಬ್ಬರಿ ನೋಡಿ ಮನೇಲಿ ಎಷ್ಟೊಂದು ಉಳಿದೋಗ್ಬಿಟ್ಟಿದೆ ಅಂತ. ಇದರಲ್ಲೂ ಕೂಡ ಏನಾದರೂ ನಾನು ರೆಸಿಪಿನ ಶೇರ್ ಮಾಡಬೇಕಂತ ಇದ್ದೀನಿ, ಬಟ್ ಓಪನ್ ಮಾಡಿ ಕೊಡೋರು ಯಾರು ಇಲ್ಲ. ಆ ಕಾರಣಕ್ಕೆ ಹಾಗೆಯೇ ಎಲ್ಲ ಸೊಪ್ಪನ್ನು ಇಲ್ಲಿ ನಾನು ತಿಂಡಿ ಎಲ್ಲ ಆದಮೇಲೆ ಸಪ್ರೇಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ. ಆ ರೆಸಿಪಿನ ನಾನು ಮೊದಲೇ ಶೇರ್ ಮಾಡಿರೋದ್ರಿಂದ ಇವತ್ತು ಆ ರೆಸಿಪಿನ ಏನು ಕವರ್ ಮಾಡೋಕ್ಕೆ ಹೋಗಿಲ್ಲ. ಸಿಂಪಲ್ಲಾಗಿ ತಿಂಡಿ ಎಲ್ಲ ಆದಮೇಲೆ ಈ ಥರ ಸೊಪ್ಪೆಲ್ಲ ಬಿಡಿಸ್ಕೊಳ್ತಾ ಇದ್ದೆ. ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪನ್ನು ಬಿಡಿಸಿ ಆದಮೇಲೆ ನೋಡಿ, ಪಾಲಕ್ ಸೊಪ್ಪಲ್ಲಿ ಅಷ್ಟು ದೊಡ್ಡ ಕಟ್ಟಲ್ಲಿ ಒಂದು ಅರ್ಧ ಭಾಗದಷ್ಟು ಕೂಡ ಸೊಪ್ಪು ಸಿಕ್ಕಿಲ್ಲ. ಎಲ್ಲ ಸೊಪ್ಪನ್ನು ಸಪ್ರೇಟಾಗಿ ಹಾಕ್ಕೊಂಡು ಎಲ್ಲನೂ ಇವಾಗ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಳ್ಳಿ ಕಡೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿನೇ ತೊಗೊಂಡು ಬರ್ತಾರೆ, ಇಲ್ಲಾಂದರೆ ಮತ್ತೊಮ್ಮೆ ಯಾರೂ ಅವ್ರ ಹತ್ರ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ. ಹಳ್ಳಿಗಳಲ್ಲಿ ಅಂದರೆ ಮನೆ ಹಿತ್ತಲಲ್ಲಿ ಅಕ್ಕಪಕ್ಕ ಬೆಳೆದಿರೋ ಸೊಪ್ಪನ್ನೇ ಈ ಥರ ಬಿತ್ತನೆ ಮಾಡಿ ತೊಗೊಂಡು ಬಂದು ನೀಟಾಗಿ ತೊಳೆದು ಕೊಡ್ತಾರೆ ಅವರೇ. ಕಟ್ಗಳನ್ನ ಮಾಡಿ ನಾವು ಈ ಥರ ಸಿಂಪಲ್ಲಾಗಿ ಒಂದು ಸತಿ ನೀರಿಗೆ ಹಾಕಿ ಕ್ಲೀನ್ ಮಾಡಿಕೊಂಡ್ರೆ, ಅಂದರೆ ಬಿಡಿಸಿ ಆದಮೇಲೆ ಸಾಕಾಗುತ್ತೆ ಅಷ್ಟೇ. ಹಳ್ಳಿ ಕಡೆ ತುಂಬಾ ನೀಟಾಗಿರುತ್ತೆ. ಹೈಜೀನ್ ಆಗಿರೋ ಫುಡ್ ಐಟಮ್ನೇ, ಅಂದರೆ ತರಕಾರಿ ಸೊಪ್ಪುಗಳನ್ನೇ ಸೇಲ್ ಮಾಡೋಕ್ಕೆ ಬರ್ತಾರೆ. ಸಿಟಿ ಅಷ್ಟು ಇಲ್ಲೇನು ಗಲೀಜಿರಲ್ಲ. ಅಲ್ಲಿ ರೈತರು ಕಿತ್ತು ಅವರೆಲ್ಲ ದಲ್ಲಾಳಿಗಳೆಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಲ್ಲಿಗೆ ತರೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗಿಬಿಡುತ್ತೆ. ತುಂಬ ಗಲೀಜು ಕೂಡ ಇರುತ್ತೆ. ಬಟ್ ಇಲ್ಲ, ಆ ಥರ ಏನೂ ಇರಲ್ಲ. ಮನೆಯಲ್ಲೇ, ಅಂದರೆ ಯಾರು ಬೆಳೀತಾರೆ ಸೊಪ್ಪನ್ನು ಅವರೇ ಊರೂರಿಗೆ, ಅಂದರೆ ಮನೆಗೆ ತೊಗೊಂಡು ಬಂದು ಸೇಲ್ ಮಾಡ್ತಾರೆ. ಆ ಕಾರಣಕ್ಕೆ ಸೊಪ್ಪು ತುಂಬ ಫ್ರೆಶ್ ಆಗಿ ಇರುತ್ತೆ. ಈವ್ನಿಂಗ್ 4 to 5, 6 o'clock ಕಿತ್ತು ಪುನಃ ಈವ್ನಿಂಗ್ ಅದನ್ನೆಲ್ಲ ಕಟ್ಗಳನ್ನಾಗಿ ಮಾಡ್ಕೋತಾರೆ. ಮನೇಲಿ 2-3 ಮೆಂಬರ್ಸು ಮತ್ತು ಗಾರ್ಡನಲ್ಲಿ ಸ್ವಲ್ಪ ಜಾಗ ಇದ್ದರೆ ಸಾಕಾಗುತ್ತೆ. ತುಂಬ ಥರ ಸೊಪ್ಪುಗಳನ್ನ ನಾವು ಬೆಳ್ಕೋಬೋದು. ಇವರು ಕೂಡ ಅಷ್ಟೇ. ನಮ್ಮ ಕಡೆ ಅಕ್ಕಪಕ್ಕ ಊರಲ್ಲಿ ಒಂದು 4-5 ಜನ ಇದ್ದಾರೆ. ಅವ್ರು ಆಲ್ಮೋಸ್ಟ್ ಸೊಪ್ಪು ಬಿಸ್ನೆಸ್ಸೇ. ಮನೆ ಅಷ್ಟು ಮಾತ್ರ ಜಾಗ ಇದ್ದರೆ ಮಾಡ್ಕೊಂಡು ಬಿಡ್ತಾರೆ. ನೋಡಿ, ಈ ಸೊಪ್ಪನ್ನ ಬಿಡಿಸ್ಬೇಕಾದ್ರೆ ಹೊನ್ಗೊನೆ ಸೊಪ್ಪು ಅಂತ ಹೇಳ್ತೀವಿ ಇದನ್ನು. ಇದು ಜಾಂಡೀಸ್ಗೆ ಮತ್ತು ತುಂಬ ಕಾಯಿಲೆಗಳಿಗೆ ಒಳ್ಳೆ ಸೊಪ್ಪು. ಇದು ಬೇಸಿಗೆ ಕಾಲದಲ್ಲಿ ಇದನ್ನು ಉಪ್ಪು ಸಾಂಬಾರು ಅಥವಾ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ತಿಯಾಗಿರುತ್ತೆ. ನೋಡಿ, ಈ ಥರ ಗೆಡ್ಡೆ ಇದ್ರೂ ಅಥವಾ ಬೇರಿದ್ರೂ ಕೂಡ ಸಾಕಾಗುತ್ತೆ. ಬೇರಿಲ್ಲ ಅಂದರೆ ಈ ಥರ ಗೆಡ್ಡೆನ ನಾವು ನೆಲಕ್ಕೆ ನೆಟ್ಬಿಟ್ರೆ ಅದು ತುಂಬ ಅಗಲವಾಗಿ ಮಣ್ಣಲ್ಲೇ ಬೆಳ್ಕೊಂಡು ಹೋಗುತ್ತೆ. ಎತ್ತರ ಬೆಳೆಯಲ್ಲ, ಅದು ಮಣ್ಣಲ್ಲೇ ಇರೋ ಅಂಥ ಗಿಡ. ಹಾಗೆಯೇ ನೋಡಿ, ಸೊಪ್ಪೆಲ್ಲ ಬಿಡಿಸಿ ಆದಮೇಲೆ ಈ ದಂಟಿನ ಸೊಪ್ಪಿನ ದಂಟು ಕೂಡ ನಾವು ಯೂಸ್ ಮಾಡ್ತೀವಿ. ಇನ್ನು ದಪ್ಪಕ್ಕಿದ್ರೂ ಕೂಡ ಯೂಸ್ ಮಾಡ್ಬೋದು. ಮತ್ತು ಇಷ್ಟು ಹೊನ್ಗನೆ ಸೊಪ್ಪು ಸಿಕ್ಕಿದೆ, ಅಂದರೆ ದಂಟಿರೋ ಅಂಥದ್ದು ಸಿಕ್ಕಿದೆ. ಇದನ್ನು ನಾವು ನೆಲಕ್ಕೆ ಹೂತು ಆಮೇಲೆ ಬೆಳೆಸ್ಕೊಳ್ಬೋದು. ತುಂಬಾ ಹೆಲ್ತಿಗೆ ಒಳ್ಳೆಯದು ಇದು. ನೋಡಿ, ಗಾರ್ಡನಲ್ಲಿ ಎಷ್ಟೊಂದು ಕೆಲಸ ಆಗಿದೆ ಅಂತ. ಎಲ್ಲನೂ ನೀಟಾಗಿ ಎಲ್ಲನೂ ಕರೆಕ್ಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಹೋಗಿದ್ದಾರೆ. ಇದೆಲ್ಲ ಕ್ಲೀನ್ ಮಾಡಿಸೋದಕ್ಕೆ ಆಲ್ಮೋಸ್ಟ್ 2000 ರೂಪೀಸ್ ಆಯಿತು. ಇಷ್ಟೊಂದು ನೀಟಾಗಿ ಕ್ಲೀನ್ ಮಾಡಬೇಕಂದ್ರೆ ಅಷ್ಟು ಅಮೌಂಟ್ ಕೊಡಬೇಕಾಗುತ್ತೆ. ನೋಡಿ, ಇದು ಕಾಕಡ ಗಿಡ. ನಾವೇನು ಇದಕ್ಕೆ ಹಳ್ಳ ಏನು ಮಾಡಿಲ್ಲ, ಆರಾಮಾಗಿ ನಾವು ಮನೆ ತೊಳೆದು ಬಿಟ್ಟಿರೋ ನೀರಲ್ಲೇ ಬೆಳ್ಕೊಂಡು ಹೋಗುತ್ತೆ ಈ ಗಿಡಗಳು. ಇದು ಚೆಂಡು ಮಲ್ಲಿಗೆ ಗಿಡ ಮತ್ತು ಕಾಮಕಸ್ತೂರಿ. ಹೀಗೆ ಸ್ವಲ್ಪ ಗಿಡಗಳನ್ನು, ಅಂದರೆ ಈಸಿಯಾಗಿ ನಾವೇನು ಪೋಷಣೆ ಮಾಡದೇ ಇದ್ರೂ, ಗೊಬ್ಬರ ಹಾಕದೇ ಇದ್ರೂ ಬೆಳೆಯುವಂಥ ಗಿಡಗಳನ್ನು ನಾವು ಮನೇಲಿ ಬೆಳೆಸ್ಕೊಂಡಿದ್ದೀವಿ ಅಷ್ಟೇ.
ಇಷ್ಟು ದೊಡ್ಡ ಗಾರ್ಡನಲ್ಲಿ ನಾವು ಅಮ್ಮ ಅಂದರೆ ನಾವು ಅಷ್ಟು ದಿನದಿಂದ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಅಮ್ಮ ಬೆಂಗಳೂರಲ್ಲಿದ್ದರು. ಅದಕ್ಕಾಗಿ ನಾವು ಜಾಸ್ತಿ ಗಿಡ ಏನು ಬೆಳ್ಸೋಕ್ಕೆ ಹೋಗಿಲ್ಲ. ಆಲ್ಮೋಸ್ಟ್ 1 ಇಯರಿಂದ. ಈಗ ಮಗು ಇರೋದ್ರಿಂದ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಗಿಡಗಳನ್ನು ಇನ್ನೂ ಏನೂ ನಾವು ರೆಡಿ ಮಾಡೋಕ್ಕೆ ಹೋಗಿಲ್ಲ. ಈಗ ನಿಧಾನಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಮಲ್ಲಿಗೆ ಗಿಡ ಮತ್ತು ನೋಡಿ ನುಗ್ಗೆ ಸೊಪ್ಪಿನ ಮರ ಇದು ಆಲ್ಮೋಸ್ಟ್ ಒಂದು 3 ಇಯರ್ಸ್ ಹಳೆ ಮರ ಅಷ್ಟೇ. 3 ಇಯರ್ಸ್ಗೆ ನೋಡಿ ಇದು ಮೊಬೈಲ್ ಹಿಡಿತಾ ಇಲ್ಲ, ಅಷ್ಟೊಂದು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ನಾವು ಇದರಲ್ಲಿ ಅಂದರೆ ನಮ್ಮೂರಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಆ ಸ್ಕೂಲ್ಗೂ ಕೂಡ ನಾವು ಫ್ರೀಯಾಗಿ ಸೊಪ್ಪೇನಾದರೂ ಬೇಕಂದರೆ ತೊಗೊಂಡೋಗಿ ಅಂತ ಕೊಡೋಕ್ಕೆ ಹೇಳ್ತೀವಿ. ನಾವು 1 ಇಯರ್ಗೆ ಒಂದು ಸತಿ ಈ ಥರ ಸೌದೆಗಳನ್ನ ಸ್ಟೋರ್ ಮಾಡ್ಕೊಳ್ತೀವಿ. ನೋಡಿ ಅಷ್ಟೊಂದಿದೆ. ಹಾಗೆಯೇ ಇದು ಪಕ್ಕದ ಮನೆ, ಅದು ಮಣ್ಣಿನ ಗೋಡೆ, ತುಂಬ ಹಳೆ ಮನೆ ಆಗಿದ್ದರಿಂದ ಬಿದ್ದೋಗಿದೆ. ಹಾಗೆಯೇ ಆವಾಗಲೇ ನಾನೊಂದು ಹೊನ್ಗೊನೆ ಸೊಪ್ಪಿಂದು ದಂಟು ಸಿಕ್ಕಿತ್ತು ಅಂತ ಹೇಳಿದ್ದೆ ಅಲ್ವಾ, ಅದನ್ನು ತಗೊಂಡು ಬಂದು ಹೀಗೆ ಮಣ್ಣಿಗೆ ಇಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ತೆಳುವಾಗಿರೋ ಅಂದರೆ ಸಾಫ್ಟಾಗಿರೋ ಮಣ್ಣು ಹತ್ರ ಈ ಥರ ಬಿಸಾಕಿದ್ರೆ ಅದೇನೆ ಹಾಗೇನೆ ಒಳಗಡೆ ಹೋಗಿ ಬೇರು ಬಿಟ್ಬಿಡುತ್ತೆ ಅಷ್ಟೇ. ಅದನ್ನು ನಾವು ಸಮ್ಮರಲ್ಲಿ ತಲೆಗೂ ಕೂಡ ಹಾಕ್ಕೊಂಡ್ರೆ ರುಬ್ಬಿ ತುಂಬಾ ತಂಪಾಗುತ್ತೆ. ಹಾಗೆ ಎಲ್ಲ ಮುಗಿಸಿ ಆದಮೇಲೆ ನಾನಿಲ್ಲಿ ಬೆಣ್ಣೆ ಕಾಯಿಸೋದಕ್ಕೆ ಬಂದಿದ್ದೀನಿ. ನಾನು ಮೊದಲೇ ಇದನ್ನು ಶೇರ್ ಮಾಡಿದ್ದೆ. ಇದು ಎಮ್ಮೆ ಬೆಣ್ಣೆ. ಈ ಎಮ್ಮೆ ಬೆಣ್ಣೆನ ಅಂದರೆ ಬಫೆಲೋಯಿಂದ ಮಾಡ್ಕೊಂಡಿರೋಂಥ ಬಟರ್ ಇದು. ಇದನ್ನು ನಾನಿವಾಗ ಕರ್ಗಕ್ಕೆ ಹಾಕಿದ್ದೀನಿ. ಎಷ್ಟು ಬೇಗ ಕ್ವಿಕ್ಕಾಗಿ ಕರ್ಗೋಗಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನೆಲ್ಲೂ ವಿಡಿಯೋನ ಸ್ಕಿಪ್ ಮಾಡಿಲ್ಲ. ಪೂರ್ತಿ ಆಲ್ಮೋಸ್ಟ್ ಇದು 10 ಮಿನಿಟ್ಸ್ ಆಯಿತು. ಅಷ್ಟೊತ್ತು ನಾನು ಮುಂದೆನೇ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಬೆಣ್ಣೆ ಕರ್ಗಕ್ಕೆ ಇಟ್ಮೇಲೆ ಎಲ್ಲೂ ಹೋಗಬಾರ್ದು. ಇಲ್ಲಾಂದರೆ ಬೇಗನೆ ಬೆಣ್ಣೆ ಬಂದಾಗ ಅದನ್ನು ನೀಟಾಗಿ ತೆಗೊಳ್ಳಿಲ್ಲ ಅಂತಂದರೆ ಬೇಗನೆ ಅದು ಸುಟ್ಟು ಬೂದಿ ಆಗಿಬಿಡುತ್ತೆ. ಅಷ್ಟು ಬೇಗ ಕಪ್ಪಾಗಿಬಿಡುತ್ತೆ ಬೆಣ್ಣೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ ಅಂತ. ಈ ಥರ ಬೆಣ್ಣೆ ಕರಗಿಸ್ತಾ ಇದ್ದರೆ ಒಂದು ಆಲ್ಮೋಸ್ಟ್ ಆ ಕಡೆ ಈ ಕಡೆ ಫುಲ್ ಬೀದಿಗೆಲ್ಲ ರೋಡ್ಗೆಲ್ಲ ಗಮ್ಮಂತ ಇರುತ್ತೆ ಬೆಣ್ಣೆ. ಆ ಥರ ಇದ್ದರೆ ಅದು ಪ್ಯೂರಾಗಿರುತ್ತೆ. ನೋಡಿ ಈ ಥರ ಫಸ್ಟು ಬಬಲ್ ಥರ ಬರುತ್ತೆ, ಕರಗುತ್ತೆ. ನಂತರ ಬಬಲ್ಸ್ ಎಲ್ಲ ಹೋಗಿ ಅದಕ್ಕೆ ಏನಾದರೂ ಮಡ್ಡಿ ಅಂತ ಹೇಳ್ತೀವಿ ನಾವು, ತುಪ್ಪದಲ್ಲಿ ಏನಾದರೂ ಇದ್ದರೆ ಅದು ಕೆಳಗಡೆ ಹೋಗಿ ನಿಂತ್ಕೊಳ್ಳುತ್ತೆ. ಈಗ ನಾವು ಎಮ್ಮೆ ಬೆಣ್ಣೆ ಆದಮೇಲೆ ನಾನು ಹಸುವಿನ ಬೆಣ್ಣೆನ ಇಲ್ಲಿ ಕರ್ಗಕ್ಕೆ ಅಂತ ಇಟ್ಟಿದ್ದೀನಿ. ಇದು ಕೂಡ ಎಷ್ಟು ಬೇಗ ಕರ್ಗೋಗ್ಬಿಡುತ್ತೆ ನೋಡಿ. ನೀವು ಅದನ್ನ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರಗಿಸಿ ಯಾವುದೇ ಬೆಣ್ಣೆ ಆದರೂ. ಮತ್ತು ಚಿಟಿಕೆ ಅರಿಶಿನ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೋಬೋದು. ನೀವು ವೀಳ್ಯದೆಲೆ, ನುಗ್ಗೆ ಸೊಪ್ಪು ಏನೇ ಹಾಕಿದ್ರೂ ಒಳ್ಳೆಯದಾಗಿಯೇ ಇರುತ್ತೆ. ಆದರೆ ನಾವು ಸಾಂಪ್ರದಾಯಿಕ ರೀತಿಯಲ್ಲಿ ಅಂದರೆ ನಮ್ಮಮ್ಮ ಅಥವಾ ಅವರಮ್ಮ ಯಾವ ರೀತಿ ಕರಗಿಸ್ತಾರೆ ಬೆಣ್ಣೆನ ತುಪ್ಪ ಮಾಡ್ತಾರೆ ಅಂದರೆ ಇದೇ ಥರ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ನಾವು ತುಪ್ಪನ ಮಾಡ್ಕೊಳ್ತೀವಿ ಯಾವಾಗಲೂ. ನಮಗೆ ಇದು ಅಂದರೆ ಶೀತ ಅಥವಾ ಏನಾದರೂ ಐರನ್, ಕ್ಯಾಲ್ಶಿಯಮ್ ಆ ಥರ ಏನಾದರೂ ಈ ಫ್ಲೇವರ್ಸ್ ಇರುತ್ತೆ ಅಲ್ವಾ, ಸರಿ ವಿಟಮಿನ್ಸ್, ಪ್ರೋಟೀನ್ಸ್ ಇರುತ್ತೆ ಅಲ್ವಾ, ಅದೇನು ಹೋಗಬಾರ್ದು. ಆ ರೀತಿಯಲ್ಲಿ ನಾವು ಜಸ್ಟ್ ಕಡಿಮೆ ಐಟಮ್ನ ಹಾಕೋತೀವಿ. ನಾನು ಕೆಲವು ಕಡೆ ನೋಡಿದ್ದೀನಿ ವೀಳ್ಯದೆಲೆ ಮತ್ತು ನುಗ್ಗೆ ಸೊಪ್ಪನ್ನು ಕೂಡ ಹಾಕಿ ತುಪ್ಪ ಮಾಡ್ಕೊಳ್ತಾರೆ. ಇಲ್ಲಿ ಹಳ್ಳಿಯಾಗಿರೋದ್ರಿಂದ ನಮ್ಮದು ಮನೆಯಲ್ಲೇ ಬೆಳೆದಿರೋಂಥ ವೀಳ್ಯದೆಲೆ ಅಷ್ಟೊಂದೇನು ಘಮ ಬರಲ್ಲ. ಆ ಕಾರಣಕ್ಕೆ ನಾವು ಫ್ರೆಶ್ ಆಗಿ ಸಿಕ್ಕಿರೋ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀವಿ. ಎರಡನ್ನೂ ನಾವು ನೀಟಾಗಿ ಕರಗಿಸಿದ್ಮೇಲೆ ನೋಡಿ ಇದು ಎಮ್ಮೆ ಬೆಣ್ಣೆ ಇದು. ಇದನ್ನು ನಾನಿಲ್ಲಿ ತಣ್ಣಗಾದ್ಮೇಲೆ ಆಲ್ಮೋಸ್ಟ್ 1-2 ಅವರ್ಸ್ ಕೂಲ್ ಆದಮೇಲೆ ಈ ಥರ ಒಂದು ಸ್ಟ್ರೈನರಲ್ಲಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. 2 ಸೇರು ಬೆಣ್ಣೆಗೆ ಒಂದು ಸೇರು ಎಮ್ಮೆ ಬೆಣ್ಣೆಗೆ ಒಂದು ₹160 ಆಗುತ್ತೆ. ₹160 ಅಂದರೆ 2 ಸೇರಿಗೆ ಆಲ್ಮೋಸ್ಟ್ ₹320 ಆಯಿತು. ಆ ₹320 ಬೆಣ್ಣೆನ ತೊಗೊಂಡು ಕರೆದ್ರೆ ಇದು ಕರಗಿಸಿದ್ರೆ ನೋಡಿ ಎಷ್ಟಾಗುತ್ತೆ ಅಂತ. ಆಲ್ಮೋಸ್ಟ್ 250-260 ml ಅಷ್ಟು ತುಪ್ಪ ಆಗುತ್ತೆ. ಮತ್ತು ಕಸನೂ ಒಂದು 2 ಟೇಬಲ್ ಸ್ಪೂನಷ್ಟು ಕಸನೂ ಕೂಡ ಬರುತ್ತೆ ನೋಡಿ. ಅಲ್ಲಿ ಮರಳು ಥರ ಕಸ ಬರುತ್ತೆ. ಇದು ಯಾಕೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಮೇ ಬಿ ನಾವು ಬೆಣ್ಣೆ ಕಡ್ದಾಗ ಅಲ್ಲಿ ರಫಾಗಿ ವೈಟ್ಗೆ ಬರುತ್ತಲ್ವ ಬೆಂಡಾಗಿರೋದು, ಅದು ಈ ಥರ ಬ್ಲ್ಯಾಕ್ ಆಗುತ್ತೆ ಅಂತ ಅನಿಸುತ್ತೆ. ಆಲ್ಮೋಸ್ಟ್ 260 ml ಅಷ್ಟು ತುಪ್ಪ ಸಿಕ್ಕಿದೆ 2 ಸೇರು ಬೆಣ್ಣೆಗೆ. ಇದು ತೂಕದಲ್ಲಿ ಅಂದರೆ ಕೆಜಿ ಲೆಕ್ಕದಲ್ಲಿ ಎಷ್ಟಾಗುತ್ತೆ ಅಂತ ನನಗೂ ಕೂಡ ಐಡಿಯಾ ಇಲ್ಲ. ಬಟ್ ಹಸು ಬೆಣ್ಣೆಗೆ ಕಂಪೇರ್ ಮಾಡಿದ್ರೆ ಇದು ಆಲ್ಮೋಸ್ಟ್ 75% ಕಾಣಿಸ್ತಾ ಇತ್ತು ಅಷ್ಟೇ. ಅದನ್ನು ನಾನು ಒಂದು ಟಿಫಿನ್ ಬಾಕ್ಸ್ಗೆ ಅಂದರೆ ಕ್ಲೋಸ್ ಮಾಡೋವಂಥ ಲಿಡ್ ಇರೋವಂಥ ಒಂದು ಟಿಫಿನ್ ಸ್ಟೀಲ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಬಾಣಂತಿ ಆಗಿರೋದ್ರಿಂದ ನಾನು ಒಬ್ಬಳೇ ತಿಂತೀನಿ. ಇದೇನು ತುಂಬ ದಿನ ಬರಲ್ಲ. ಆಲ್ಮೋಸ್ಟ್ 1 ವೀಕ್ ಟು 15 ಡೇಸಲ್ಲಿ ನಾನು ಖಾಲಿ ಮಾಡಿಬಿಡ್ತೀನಿ. ಅದಾದಮೇಲೆ ನಾನು
ಹಸುವಿನ ಬೆಣ್ಣೆನ ಇಲ್ಲಿ ನಾನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಹಸುವಿನ ಬೆಣ್ಣೆ ನೋಡಿ ಇದು ಅಂದರೆ ಅದು ಒಂದು ಬಾಕ್ಸ್ ಇತ್ತು ಅಂದರೆ ಹಸುವಿನ ಬೆಣ್ಣೆ, ಎಮ್ಮೆ ಬೆಣ್ಣೆ ಬರೀ 3/4 ಬಾಕ್ಸ್ ಇತ್ತು. ಇದು ಎಷ್ಟು ಕಡಿಮೆ ಆಗಿದೆ ಅಂತ. ಇದು ಕೂಡ ಸೇಮ್ ಕ್ವಾಂಟಿಟಿಯಲ್ಲಿ ಬರುತ್ತೆ. ಆದರೆ ಹಸುವಿನ ಬೆಣ್ಣೆ ಪಾರ್ಟಿಕಲ್ಸ್ ತುಂಬ ದೊಡ್ಡದಾಗಿರುತ್ತೆ, ಎಮ್ಮೆ ಬೆಣ್ಣೆದು ಪಾರ್ಟಿಕಲ್ಸ್ ತುಂಬ ಚಿಕ್ಕದಾಗಿರುತ್ತೆ ಮತ್ತು ಹಾರ್ಡಾಗಿರುತ್ತೆ. ಆ ಕಾರಣಕ್ಕೆ ಎರಡೂ ಕೂಡ ಮರಳಾಗಿ ತುಂಬಾ ಚೆನ್ನಾಗಾಗಿತ್ತು. ತುಂಬಾ ಘಮ ಕೂಡ ಬರ್ತಾ ಇತ್ತು. ಇದರದ್ದು ಮಡ್ಡಿ ನೋಡಿ, ಇದರಲ್ಲಿ ಬದಿ ಥರ ಏನು ಬಂದಿಲ್ಲ, ಅಂದರೆ ಮರಳು ಥರ ಏನು ಕಸ ಬಂದಿಲ್ಲ. ಜಸ್ಟ್ ವೈಟ್ಗೆ ಬೆಂಡ್ ಥರ ಬಂದಿದೆ. ಅಂದರೆ ನಾವು ಮಜ್ಜಿಗೆ ತೆಗೆಯುವಾಗ ಬರುತ್ತಲ್ವ ಬೆಂಡು, ಅದೇ ಥರ ಬೆಂಡಾಗಿದೆ. ಎರಡೂ ಆಲ್ಮೋಸ್ಟ್ ಸೇಮ್ ಕ್ವಾಂಟಿಟಿಯಲ್ಲಿ 160 ml ತುಪ್ಪ ಆಗಿದೆ ಅಷ್ಟೇ. ಬಟ್ ಹಸುವಿನ ಬೆಣ್ಣೆಗೆ 170 ರೂಪೀಸ್ ಆಗುತ್ತೆ. ಹಸುವಿನ ಬೆಣ್ಣೆಗೆ ಸ್ವಲ್ಪ ಕಾಸ್ಟ್ಲಿನೇ ರೇಟು. ತುಪ್ಪನ ಒಂದು ಸೈಡಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಇನ್ನೊಂದು ಲಿಡ್ ಇರೋಂಥ ಬಾಕ್ಸಿಗೆ ನಾನು ಹಾಕಿ ಇಟ್ಕೊಂಡು ನಾಳೆ ಮೇಥಿ ಪಲಾವ್ ಟಿಫನ್ಗೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅದಕ್ಕೆ ಒಂದು ಹೋಳಷ್ಟು ನಾನು ಬಟಾಣಿನ ಇಲ್ಲಿ ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಒಂದು ಹೋಳು ಬಟಾಣಿನ ನೀರಿಗೆ ಹಾಕಿ ಜಸ್ಟ್ ಒಂದು ಸತಿ ಈ ಥರ ಮಿಕ್ಸ್ ಮಾಡಿ ಬಿಟ್ಟಿದ್ದೀನಿ. ಹೊರಗಡೆ ಸ್ಕೈ ನೋಡಿ ಎಷ್ಟು ನೀಟಾಗಿತ್ತು ಅಂತ. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡೋದು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.